ಚೊಚ್ಚಲ ಸಿನಿಮಾ ಬಿಡುಗಡೆ ಖುಷಿಯಲ್ಲಿದ್ದಂತಹ ನಟ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿದೆ. ವೃದ್ಧಾಶ್ರಮಕ್ಕೆ ಹೋಗಿ ವಾಪಸ್ ಆಗ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಹೇಗಿದ್ದಾರೆ ಕಿರಣ್ ರಾಜ್? ವರದಿದೆ, ನೋಡ್ಕೊಂಡು ಬನ್ನಿ. ನಟ ಕಿರಣ್ ರಾಜ್ ಕಾರು ಅಪಘಾತ. ಹೀರೋ ಎದೆ ಕೈ ಕಾಲಿಗೆ ಗಾಯ. ರಾಣಿ ಸಿನಿಮಾ ಬಿಡುಗಡೆ ಖುಷಿಯಲ್ಲಿ ಓಡಾಡ್ತಾ ಇದ್ದ ನಟ ನಾಯಕ ಕಿರಣ್ ರಾಜ್ ಕಾರು ಅಪಘಾತವಾಗಿದೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಕಿರಣ್ ರಾಜ್ ಪಾರಾಗಿದ್ದಾರೆ. ಎದೆ ಕೈಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಕೆಂಗೇರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆಯಲ್ಲಿ ಕಾರು ಜಖಮಾಗಿದ್ದು ಕಾರಿನಲ್ಲಿದ್ದ ಇಬ್ಬರಿಗೆ ಗಾಯಗಳಾಗಿದೆ. ಕಾರು ಚಲಾಯಿಸುತ್ತಿದ್ದ ನಿರ್ಮಾಪಕ ಗಿರೀಶ್ ಬಚಾವಾಗಿದ್ದಾರೆ. ಏನು ಆಗಿದೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ, ದೇರ್ ಇಸ್ ನಥಿಂಗ್ ಟು ವರಿ. ಐ ಆಮ್ ಕಂಪ್ಲೀಟ್ಲಿ ಫೈನ್. ಸ್ವಲ್ಪ ಏಟಾಗಿತ್ತು, ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್. ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ, ನೀವು ಏನು ಕನ್ಸರ್ನ್ ತೋರಿಸಿದ್ದೀರಾ, ಆ್ಯಂಡ್ ಎವ್ರಿ ಒನ್ ಹೂ ಇಸ್ ಮೆಸೇಜಿಂಗ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಕಂಪ್ಲೀಟ್ಲಿ ಫೈನ್. ರಾಣಿ ಸಿನಿಮಾ ಬಿಡುಗಡೆಯ ಖುಷಿಯಲ್ಲಿ ಓಡಾಟ ಮಾಡುತ್ತಿರುವಂಥ ನಟ ಕಿರಣ್ ರಾಜ್ ಅವರ ಕಾರು ನಿನ್ನೆ ರಾತ್ರಿ ಬೆಂಗಳೂರಿನ ಹೊರಭಾಗದ ಕೆಂಗೇರಿ ಬಳಿ ಅಪಘಾತವಾಗಿದ್ದು, ಘಟನೆಯಲ್ಲಿ ಕೂದಲೆಳೆ ಅಂತರದಲ್ಲಿ ನಟ ಕಿರಣ್ ರಾಜ್ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಘಟನೆಯ ವೇಳೆ ಕಾರಿನಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಘಟನೆ ಸಂಬಂಧ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಲಾಗ್ತಾ ಇದೆ. ವೃದ್ಧಾಶ್ರಮಕ್ಕೆ ಹೋಗಿ ಬರುವಾಗ ಅವಘಡ. ಚಾಲಕನ ನಿಯಂತ್ರಣ ತಪ್ಪಿ ಡೆಡ್ಲಿ ಆಕ್ಸಿಡೆಂಟ್. ಅಂದಹಾಗೆ ನಟ ಕಿರಣ್ ರಾಜ್ ವೃದ್ಧಾಶ್ರಮಗಳಿಗೆ ಆಗಾಗ ಊಟ ಹಾಕಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದರಂತೆ ನಿನ್ನೆ ಸಂಜೆ ನಟ ಕಿರಣ್ ರಾಜ್ ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಬೆಂಗಳೂರಿನ ಮುದ್ದಿನಪಾಳ್ಯದಲ್ಲಿರುವ ಶ್ರೀ ಸಿದ್ದೇಶ್ವರ ನಿರಾಶ್ರಿತರ ಸೇವಾಶ್ರಮಕ್ಕೆ ಊಟ ಕೊಡೋದಕ್ಕೆ ಹೋಗಿದ್ರು. ಆಶ್ರಮದಿಂದ ವಾಪಸ್ ಬರುವಾಗ ಗಿರೀಶ್ ಕಾರು ಚಾಲನೆ ಮಾಡಿಕೊಂಡು ಬರ್ತಾ ಇದ್ರು. ಈ ವೇಳೆ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಇಲ್ಲಿ ಸಿದ್ದೇಶ್ವರ ಆಶ್ರಮದಲ್ಲಿ ಒಂದು ಊಟದ ಅರೇಂಜ್ಮೆಂಟ್ ಮಾಡಿದ್ರು 30 ಮಂದಿಗೆ. ಹಾಗೆ ಕಿರಣ್ ಅವರು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇದ್ರು. ನಾವು ಒಂದು 2-3 ಸಿನಿಮಾ ಪ್ರಮೋಷನ್ ಬಿದ್ದಿದ್ದ ಕಾರಣ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಒಂದಷ್ಟು ಫುಡ್ಗಳನ್ನೆಲ್ಲ ಕೊಟ್ಟು ರಿಟರ್ನ್ ಬರ್ತಾ ಇದ್ವಿ. ಇವತ್ತು ಮೈಸೂರಲ್ಲಿ ಒಂದು ಪ್ರಮೋಷನ್ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗೆ ನೈಟೇ ಹೋಗಿ ಸ್ಟೇ ಆಗೋಣ ಅಂತ ಆ ಥರ ಎಲ್ಲ ಪ್ಲಾನ್ ಮಾಡಿಕೊಂಡು ಗಾಡಿ ಬಿಡಿಯೆಲ್ಲ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ ಈ ಘಟನೆ ನಡೆದೋಯ್ತು ಅಷ್ಟೇ. ಕಿರಣ್ ಅವರ ಕಂಡೀಷನ್ ಈಗ ಓಕೆ, ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟು ಬಿದ್ದರಿಂದ ಸ್ವಲ್ಪ ನಮ್ಗೆ ಭಯ ಆಯ್ತು. ಹಾಗೆ ಇಮಿಡಿಯೇಟ್ ಆಗಿ ಹಿಂದೆಗಡೆಯಿಂದ ಪ್ರೊಡ್ಯೂಸರ್ಸ್ ಎಲ್ಲ ಇದ್ದರು ಗಾಡಿಯಲ್ಲಿ. ಹಾಗೆ ನಾವು ಇಮಿಡಿಯೇಟ್ ಶಿಫ್ಟ್ ಮಾಡಿದ್ವಿ ನಿನ್ನೆ. ಇವಾಗ ಓಕೆ, ಚೇತರಿಸ್ಕೊಳ್ತಿದ್ದಾರೆ, ನೋ ಪ್ರಾಬ್ಲಮ್ ಅಂತ ಏನಿಲ್ಲ. ರಾತ್ರಿ 9:45 ಸುಮಾರಿಗೆ ಮುದ್ದಿನಪಾಳ್ಯದ ಬಳಿ ಬರುವಾಗ ರಸ್ತೆಗೆ ಅಡ್ಡಲಾಗಿ ಮುಂಗುಸಿ ಬಂದಿದೆ. ಮುಂಗುಸಿ ತಪ್ಪಿಸಲು ಹೋಗಿ ಕಾರು ಚಲಾಯಿಸುತ್ತಿದ್ದ ಗಿರೀಶ್ ಮುಂದೆ ಇದ್ದ ಮರದ ದಿಮ್ಮಿಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮ ಕಾರಿನಲ್ಲಿದ್ದ ನಟ ಕಿರಣ್ ರಾಜ್ಗೆ ಗಾಯಗಳಾಗಿವೆ. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಸಂಬಂಧ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.